ನಮಸ್ಕಾರ ಎಲ್ರಿಗೂ ಸಕಸ್ ಅಂತ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸ ಜಾಬ್ಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ್ದಪ್ಪ ಈ ಜಾಬ್ಗಳು ಅಂತಂದ್ರೆ BEL ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವರು ಜಾಬ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಟೀಚರ್ಸ್ ಹಾಗೂ ಏನು ಪಾಠ ಹೇಳ್ಕೊಡೋರು ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಅಂದ್ರೆ ಅಕೌಂಟ್ಸ್ ಇರ್ಬೋದು ಅಥವಾ ಪಿಯೋನ್ಸ್ ಇರ್ಬೋದು, ಆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಜಾಬ್ ಕಾಲ್ಫರ್ ಆಗಿದೆ. ಬೆಂಗಳೂರು ಅಲ್ಲಿ ಪೋಸ್ಟಿಂಗ್ ಇರುತ್ತೆ. ಬಂದ್ಬಿಟ್ಟು BL ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೂಡ ಕರೀತಾರೆ. BL ಅಂತಂದ್ರೆ ಅವ್ರದೇ ಒಂದು ಸ್ಕೂಲ್ ಇದೆ, ಅದರಲ್ಲೇ ಜಾಲಹಳ್ಳಿ ಪೋಸ್ಟ್ ಬೆಂಗಳೂರಲ್ಲಿ ಇದು ಸ್ಕೂಲ್ ಇರುತ್ತೆ. ಟೀಚರ್ ಮತ್ತೆ ನಾನ್ ಟೀಚರ್ ಸ್ಟಾಫಿಂಗ್ಗೆ ಕಾಲ್ಫರ್ ಮಾಡಿದ್ದಾರೆ. 57 ಜಾಬ್ಗಳು ಇದಾಗಿರುತ್ತೆ. ಅಪ್ಪರ್ ಏಜ್ ಲಿಮಿಟ್ ಅಂದ್ರೆ ಅತಿ ಹೆಚ್ಚು 45 ವರ್ಷ ವಯೋಮಿತಿವರೆಗೂ ನೀವು ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಜಾಲಹಳ್ಳಿಲಿ ಬೆಂಗಳೂರಲ್ಲಿ ಪೋಸ್ಟಿಂಗ್ ಇರುತ್ತೆ, ಅಥವಾ ಬೆಂಗಳೂರು ಸುತ್ತಮುತ್ತ ಎಲ್ಲಾದ್ರೂ ಬೆಂಗಳೂರು ಒಳಗೇನೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಕೆಲಸ ನಿಮ್ಗೆ ಇರುತ್ತೆ. ಎಂಗೇಜ್ಮೆಂಟ್ ಏನಂತಂದ್ರೆ ನೋಡಿ, ಇದು ಟೆಂಪ್ರವರಿ ಬೇಸ್ ಆಗಿರುತ್ತೆ. ಟೆಂಪ್ರವರಿ ಬೇಸ್ ಇದು ಕೆಲಸವಾಗಿರುತ್ತೆ, ಆಯ್ತಾ. ಟೆಂಪ್ರವರಿ ಎಂಗೇಜ್ಮೆಂಟ್ ಟು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಇಸ್ ನಾಟ್ ಆಟೋಮೆಟಿಕ್, ಎಲ್ಲರಿಗೂ ಆಗೋಲ್ಲ. ಟೆಂಪ್ರವರಿಯಿಂದ ಪರ್ಮನೆಂಟ್ ಆಗೋರ್ಗೆ, ಸ್ಟಾಫಿಂಗ್ ಇರೋರ್ಗೆ ಮಾಡ್ಕೋ ಚಾನ್ಸಸ್ ಕೂಡ ಇದೆ. ಹಾಗೂ ಏನಿದೆ ಇದು ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಒಂದ್ಸಲ ಟೆಂಪ್ರರಿ ಅಂದ್ರೆ 1 ವರ್ಷ 2 ವರ್ಷ ಅದನ್ನ ಅವರು ಬೇಕಾದಂಗೆ ಅವರು ಎಕ್ಸ್ಟೆಂಡ್ ಕೂಡ ಮಾಡ್ಕೊಂತ ಹೋಗ್ತಾರೆ. ಹೇಗ್ ಅಪ್ಲೈ ಮಾಡೋದು ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಸಂಪೂರ್ಣ ಕೂಡ ನೋಡಿ, ನಿಮ್ಗೆ ಕರೆಕ್ಟ್ ಆಗಿರೋ ಮಾಹಿತಿ ಕೂಡ ಸಿಗುತ್ತೆ. ಹಲವಾರು ಜಾಬ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ನೀವು ಡಿಗ್ರಿ ಓದಿದ್ದೀರಾ, ಅದರಲ್ಲೂ B.Ed, D.Ed ಅಥವಾ ಯಾವುದೇ ಕ್ವಾಲಿಫಿಕೇಶನ್ ಮಾಡ್ಕೊಂಡಿರಾ, ಅಥವಾ ಯೋಗ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಕೂಡ ಮಾಡಿದ್ರೆ, ಯೋಗ ಟೀಚರ್ ಆಗಿ ಬೇರೆ ಕಡೆ ಕೆಲಸ ಮಾಡಿದ್ರೆ ನೀವು ಇಲ್ಲೂ ಕೂಡ ಕೆಲಸವನ್ನ ಪಡಿಬಹುದು. ಟೀಚರ್ ಅಲ್ಲಿ ಕೂಡ ಹಲವಾರು ಕೆಲಸಗಳು ಇದಾವೆ. ಅದು ಯಾವ್ದು ಅಂತಂದ್ರೆ ನೋಡಿ, ಇಲ್ಲಿ ನೀವು ನೋಡ್ಬೋದು, ಸ್ಪೆಷಲ್ ಎಜುಕೇಟರ್ ಅಂತ ಇದೆ. ಯೋಗ ಟೀಚರ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ ಗಳಿಗೆ ಪಾಠ ಮಾಡೋ ಟೀಚರ್ ಕೂಡ ಬೇಕು. ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಇವರು ಇಲ್ಲಿ ಆ ಜಾಬ್ ನ ಆಫರ್ ಮಾಡ್ತಾ ಇದಾರೆ. ಮಿನಿಮಮ್ ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲೇಬೇಕಾಗತ್ತೆ. ನೀವು ನೋಡ್ಬೋದು, ಈ ಅಪ್ಪರ್ ಏಜ್ ಲಿಮಿಟ್ ನೀವು ನೋಡಿದಾಗ ಇಲ್ಲಿ 45 ವರ್ಷ ವಯೋಮಿತಿ ಇದೆ. ಯಾವ್ದಕ್ಕೆ ಏನೇನು ಅಂದರೆ ನೋಡಿ, ನರ್ಸರಿ ಟೀಚರ್ ಆಗಿದ್ರೆ ಅವ್ರ SSLC ವಿತ್ ನರ್ಸರಿ ಟೀಚರ್ ಏನು ಕೋರ್ಸ್ ಇರುತ್ತಲ್ಲ, NTT ಅದ್ ಮಾಡ್ಕೊಂಡಿರ್ಬೇಕು, ಹಾಗೂ 3 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲೇಬೇಕು. ಅದೇ ರೀತಿ ನಿಮ್ಗೆ SSLC ವರ್ಗೂ ಪಾಠ ಮಾಡ್ಬೇಕು ಅಂತಿದ್ರೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ನ ಕೂಡ ಕೇಳ್ತಾರೆ. ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಎಲ್ಲಾ ಕಡೆ ಕೇಳಿದ್ದಾರೆ. ಈ ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡೋದನ್ನ ಮರಿಬೇಡಿ. ಮಿನಿಮಮ್ ಒಂದೊಂದು ಕೆಲಸಕ್ಕೆ 5 ವರ್ಷ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸ್ ಟೀಚರ್ಗೆ 5 ವರ್ಷ ಕೇಳ್ತಾ ಇದ್ದಾರೆ. 3 ವರ್ಷ ಮಿನಿಮಮ್ ಇಂದ ಹಿಡಿದು 5 ವರ್ಷ ಅವರು ಕೇಳ್ಯಾರ, ಅದಕ್ಕಿಂತ ಜಾಸ್ತಿ ಇಲ್ಲ. ಕೆಲವೊಂದಕ್ಕೆ ಫ್ರೆಶರ್ ಗಳಿಗೆ ಕೂಡ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಡ್ಯಾನ್ಸ್ ಟೀಚರ್ ಇದೆ, ಅಲ್ಲಿ ಫ್ರೆಶರ್ ಅಥವಾ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಫಿಸಿಕಲ್ ಎಜುಕೇಶನ್ ಟೀಚರ್ ಆಗ್ಬೋದು, ಡ್ರಾಯಿಂಗು, ಯಾವುದೇ ರೀತಿ ನೀವು ಪಾಠವನ್ನ ಮಾಡ್ತೀರಾ, ನಿಮ್ಗೆ ಗುರುತು ಪರಿಚಯಸ್ಥರಲ್ಲಿ ಯಾರಾದ್ರೂ ಕೆಲಸವನ್ನ ಮಾಡ್ತಾರೆ ಅಂತ ಇದ್ರೆ ಅವರು ಕೂಡ ಹೋಗಿ ಈ ಕೆಲಸಗಳಿಗೆ ಅಪ್ಲೈ ಮಾಡ್ಬೋದು. ಯಾರೇ ಟೀಚರ್ ಉದ್ಯೋಗ ಮಾಡ್ತಿರೋ ಅಪ್ಲೈ ಮಾಡ್ಬೋದು. ಏನೋ SSLC ಇಂದ ಹಿಡಿದು LKG ವರೆಗೂ ಡ್ಯಾನ್ಸ್ ಟೀಚರು, ಯೋಗ ಟೀಚರು, ಅಥವಾ ಕೌನ್ಸಿಲರ್ ಇರ್ಬೋದು, ಫಿಸಿಕ್ಸ್ ನೋಡಿ ಕೆಮಿಸ್ಟ್ರಿನ ದೊಡ್ಡ ಮಟ್ಟಕ್ಕೆ ಹೋಗಿ CBSE ಸ್ಕೂಲ್ಗಳಿಗೆ ಕೂಡ ಅಪಾಯಿಂಟ್ಮೆಂಟ್ ಹಾಗೂ ರಿಕ್ರೂಟ್ಮೆಂಟ್ ನ ಮಾಡ್ಕೊತಾರೆ. ಈ ನೋಟಿಫಿಕೇಶನ್ ಒಂದ್ಸಲ ಆರಾಮಾಗಿ ಕುತ್ಕೊಂಡು ಓದ್ ನೋಡ್ಕೊಳ್ಳಿ. ಏನೇನು ಯಾವ್ಯಾವ ಜಾಬ್ಗಳು ನಿಮ್ಗೆ ಸೂಟ್ ಆಗುತ್ತಲ್ಲ ಅಂತ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಅಪ್ಲೈ ಕೂಡ ಮಾಡಿ. ಅಪ್ಲೈ ಹೇಗೆ ಮಾಡೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಹಿಂದೆ ಕೆಳಗೆ ಹೋಗ್ಬಿಡೋಣ, ಡೀಟೇಲ್ಸ್ ಕೆಳಗೆ. ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟಿ ಟೀಚರ್ ಅಂತಂದ್ರೆ ಏನೇನ್ ಡ್ಯೂಟೀಸ್ ಇರುತ್ತೆ, ಯಾವಾಗ ಸ್ಕೂಲ್ ಬರ್ಬೇಕು, 15 ನಿಮಿಷ ಮುಂಚೆ ಇರ್ಬೇಕು ಸ್ಕೂಲ್, ಇವೆಲ್ಲ ಯಾರೇ ಸ್ಕೂಲ್ ಆಗಿ ಟೀಚರ್ ಆಗಿ ಎಕ್ಸ್ಪೀರಿಯನ್ಸ್ ಇರೋದು ಗೊತ್ತೇ ಇರುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ನೋಡಕ್ ಹೋಗಲ್ಲ. ಈ ನೋಟಿಫಿಕೇಶನ್ ನೀವು ಕರೆಕ್ಟ್ ಆರಾಮಾಗಿ ಕುತ್ಕೊಂಡು ಓದ್ಕೊಳ್ಳಿ. ಒಂದು ಅರ್ಧ ಗಂಟೆ 3/4 ಗಂಟೆ ತಗೊಳ್ಳಿ, ನಿಮ್ಗೆಲ್ಲ ಸೂಟ್ ಆಗುತ್ತೆ ಅಂತ ಮಾಡ್ತಾ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ನೀವು ನೋಡ್ಬೋದು, ಅಕೌಂಟೆಂಟ್ ಇದ್ರೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅಕೌಂಟೆಂಟ್ ಕೆಲಸ ಇದ್ರೆ ಏನೇನು ಪಡಿಬೇಕಾಗತ್ತೆ ಅಂತ ಕೂಡ ಇಲ್ಲಿದೆ. ಹಾಗೂ ಫೀಸ್ ಕಲೆಕ್ಷನ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್, ಬ್ಯಾಲೆನ್ಸ್ ಶೀಟ್ ನೋಡ್ಕೋಬೇಕು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಆಫೀಸ್ ಅಸಿಸ್ಟೆಂಟ್ ಎಲ್ಲ ಕೆಲಸಗಳಿಗೂ ಏನೇನು ಅದೆಲ್ಲ ನೀವು ಆಮೇಲೆ ನೋಡ್ಕೊಂತ ಹೋಗಿ. ಹೇಗೆ ಅಪ್ಲೈ ಮಾಡೋದು ಅಂತ ಮಾಹಿತಿ ನಾನು ಡೈರೆಕ್ಟ್ ಬಂದ್ಬಿಡ್ತೀನಿ. ಹೇಗೆ ಅಪ್ಲೈ ಮಾಡೋದು ಅಂತ ನೀವೇನಾದ್ರು ಯೋಚನೆ ಮಾಡ್ತಿದ್ರೆ ಇದು ಸಿಂಪಲ್ ಇದೆ. ಕ್ಯಾಂಡಿಡೇಟ್ಸ್ ಎಲ್ಲ ಇನ್ಫಾರ್ಮೇಶನ್ ತುಂಬಿಟ್ಟು SSLC, SSC ಅಥವಾ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದರಲ್ಲಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಇರುತ್ತಲ್ಲ, ಅದಕ್ಕೋಸ್ಕರ SSC ಇದು ಮಾರ್ಕ್ ಶೀಟು, ಒಂದು ಫೈನಲ್ ಕನ್ಸಾಲಿಡೇಟೆಡ್ ಡಿಗ್ರಿ ಮಾರ್ಕ್ ಶೀಟು, ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ನೋಡಿರ್ತಿರಲ್ಲ ಅದು, ಮತ್ತೆ ಫೈನಲ್ ಕನ್ಸಾಲಿಡೇಟೆಡ್ ಡಿಗ್ರಿ ಮಾರ್ಕ್ ಶೀಟ್, ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಆಫ್ B.Ed. ಈ B.Ed ಇರ್ಬೋದು, D.Ed ನೀವೇನೇ ಮುಗಿಸಿರ್ತೀರ ಅದ್ರದ್ದು
ಜೊತೆಗೆ ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐಡಿ ಆಗುತ್ತೆ. ಎಂದು ಕ್ಯಾಸ್ಟ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಇದ್ರೆ ಅದು, ಅಥವಾ ನಿಮ್ಗೆ ಇನ್ ಕೇಸ್ ಆಫ್ CGP ಅದು OGP ಗ್ರೇಡ್ ಪಾಯಿಂಟ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಇಂಡಿಕೇಟ್ ದ ಫಾರ್ಮುಲಾ, ಅದೇ ಅದ ಬೇರೆ ರೀತಿಯ ನೀವು ಓದಿರೋ ಅದ್ರ ಪ್ರಕಾರ ಇನ್ನೆಲ್ಲ ಡೀಟೇಲ್ಸ್ ನ ನೀವು ಒಂದು ಜೆರಾಕ್ಸ್ ಕಾಪಿ ತಗೊಂಡು ನೀವು ಆರ್ಡಿನರಿ ಪೋಸ್ಟ್, ಸ್ಪೀಡ್ ಪೋಸ್ಟ್ ಮುಖಾಂತರನೇ A4 ಸೈಜ್ ಎನ್ವಲಪ್ ಅಲ್ಲಿ ನೀವು ಕಳಿಸ್ಬೇಕಂತೆ. ನೋಡಿ ನೋಡಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಟೀಚಿಂಗ್ ನಾನ್ ಟೀಚಿಂಗ್ ಪೋಸ್ಟ್ ಕೋಡ್ ಹಾಕಿ ಫಿಲ್ ದ ಪೋಸ್ಟ್ ಕೋಡ್, ಮೇಲ್ಗಡೆ ಪೋಸ್ಟ್ ಕೋಡ್ ಇರುತ್ತೆ, ನೀವು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಇದೆ ನೋಡಿ ಪೋಸ್ಟಲ್ ಕೋಡ್ ಕೂಡ ಇಲ್ಲಿ ಇನ್ನೊಂದ್ಸಲ ಹಾಕಿದ್ದಾರೆ. ಟು ಅಡ್ರೆಸ್ ಇದಿರುತ್ತೆ. ಫ್ರಮ್ ಅಡ್ರೆಸ್ ನ ಫುಲ್ ಮೆನ್ಷನ್ ಮಾಡಿ ನಿಮ್ದು ಸ್ಪೀಡ್ ಪೋಸ್ಟ್ ಕಳಿಸ್ಬೇಕು. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಬಗ್ಗೆ BEEI ಅಥವಾ ಏನೇ ಟೀಚರ್ ಉದ್ಯೋಗಗಳಿಗೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ದಯಮಾಡಿ ಇದಕ್ಕೆ ಇಮೇಲ್ ಮಾಡಿ. ಹಾಗೂ ನಿಮ್ಗೆ ಟೆಲಿಫೋನ್ ನಂಬರ್ ಕೂಡ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಟೆಲಿಫೋನ್ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದೇ ರೀತಿ ಹೆಚ್ಚಿನ ಜಾಬ್ಗಳ ಬಗ್ಗೆ ನನ್ನ ಅಕೌಂಟ್ ಅಲ್ಲಿ ಮಾಹಿತಿ ಬರ್ತಿರುತ್ತೆ, ಅದ್ಯಾವುದು ಮಿಸ್ ಮಾಡ್ಕೋಬಾರ್ದು. ಸಕಸಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮುಂದುವರಿಸಿ. ಈ ಜಾಬ್ಗಳು ನಿಮ್ಗೆ ಇಷ್ಟ ಆಗದೆ ಇದ್ರೆ ಹಲವಾರು ವಿಡಿಯೋಗಳು ನಾನು ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ. ಜೊತೆಗೆ ನಿಮ್ಗೆ ಯಾವ ರೀತಿ ಉದ್ಯೋಗಗಳು ಬೇಕು ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ. ಆದ್ರ ರೀತಿ ವಿಡಿಯೋಗಳು ಕೂಡ ನಾನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ನಾನು ನಿಮ್ಗೆ ಸಿಗ್ತೀನಿ.